ಮುಗ್ಧ ಮಕ್ಕಳು ಅಸುನೀಗಿದ್ದಾರೆ ಅಂದರೆ WHO ಕೂಡ ಹೇಳಿದೆ ಏನಂತ ಹೇಳಿದ್ರೆ ಭಾರತದಲ್ಲಿ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇದು ಎಷ್ಟು ಆದಾಯ ಬರುತ್ತೆ ಅವ್ರಿಗೆ TRP ಎಂತೆಂಥ ಮೇಜರ್ ಕಂಪನೀಸ್ ಅವರಿಗೆ ಸ್ಪಾನ್ಸರ್ ಮಾಡ್ತಾರೆ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿವೆ. ಅದರಲ್ಲಿ ಎಲ್ಲಾರ್ಗೂ ಏನು ಶ್ವಾನಗಳು ಬಂದವೆ ಏನ್ ಮಾಡ್ತವೆ, ಫಸ್ಟ್ ಇವ್ರ ಮನೆಯಿಂದ ಹೊರಟು ಚಾಕ್ಲೇಟ್ ಅಂಗಡಿಗೆ ಬರುತ್ತವೆ, ಚಾಕ್ಲೇಟ್ ಅಂಗಡಿಯಿಂದ ಬಂದು ಸ್ಟ್ರೈಟ್ ಪಕ್ಕದ ಮನೆ ಹತ್ರ ಹೋಗ್ತದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ಕಾರ. ಪ್ರತಿ ಮಾತುಕತೆಯಲ್ಲೂ ನಾವು ಪ್ರಾರಂಭದಲ್ಲಿ ನಗುಮುಖದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ವಿ. ಆದರೆ ಇವತ್ತು ಯಾಕೋ ನನಗೆ ಆ ನಗು ಬರ್ತಾ ಇಲ್ಲ. ಕಾರಣ ಮಕ್ಕಳ ಸರಣಿ ಸಾವು. ಹೌದು ಶುಭ, ಬಹಳ ದುರಂತ ಇದು, ಆಘಾತಕಾರಿ ಮತ್ತು ದುರಂತ ಎರಡನ್ನೂ. ಹೌದು, 20 ಮಕ್ಕಳು ಏನು ಯಾವುದೇ ಇದು ಲೋಕ ಜ್ಞಾನನೇ ಇಲ್ಲದೆ ಇರುವಂತಹ ಅಮಾಯಕ ಏನು ಮುಗ್ಧ ಮಕ್ಕಳು ಅಸುನೀಗಿದ್ದಾರೆ ಅಂದ್ರೆ ಇದು ಯಾವ ರೀತಿ ತಂದೆ ತಾಯಿಗಳು ತಮ್ಮದಲ್ಲದ ತಪ್ಪಿಗೆ ತಾವು ಹೆತ್ತ ಮಕ್ಕಳಿಗೆ ಅಂತ್ಯ ಸಂಸ್ಕಾರ ಮಾಡೋದಿದೆಯಲ್ಲ, ಅದ್ರಂತ ಒಂದು ದಾರುಣ ಒಂದು ಅನುಭವ ಅಥವಾ ಒಂದು ಇದು ಯಾರಿಗೂ ಬೇಡ. ಈ ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ಸೆಪ್ಟೆಂಬರ್ ಮೊದಲ ವಾರದ ಸಂದರ್ಭದಲ್ಲಿ ಒಂದಾದ್ಮೇಲೆ ಒಂದು ಮಕ್ಕಳು ತೀರ್ಕೊಳ್ಳಿಕ್ಕೆ ಶುರುವಾದ್ವು. ಯಾಕೆ ಏನು ಅಂದರೆ ಗೊತ್ತಾಗಲಿಲ್ಲ. ಎಲ್ಲ ಏನು ಅಂದ್ಕೊಂಡ್ರು, ಈ ನೀರಿಂದ ಕಂಟಾಮಿನೇಷನ್ ಇರ್ಬೋದು ಅಥವಾ ಸೊಳ್ಳೆ ಇದಿರ್ಬೋದು ಅಂತ ಹೇಳಿ ಎಲ್ಲ ರೀತಿಯ ಚೆಕ್ ಮಾಡಿದ್ರು, ಯಾವುದ್ರಲ್ಲೂ ಗೊತ್ತಾಗಿಲ್ಲ. ಆಮೇಲೆ ಇವು ಮಕ್ಕಳಿಗೆ ಏನೇನು ಕೊಟ್ಟಿದ್ರು ಔಷಧಿ ಅದನ್ನೆಲ್ಲ ತಪಾಸಣೆಗೆ ಕಳಿಸಿದ್ರು. ಚೆನ್ನೈನ ಲ್ಯಾಬೊರೇಟ್ರಿನಲ್ಲಿ ಸತ್ಯ ಗೊತ್ತಾಯಿತು. ಏನಪ್ಪ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಗೊತ್ತಾಯಿತು ಕಿಡ್ನಿ ಫೇಲ್ಯೂರಿಂದ ಮಕ್ಕಳು ಸತ್ತಿವೆ ಅಂತ ಹೇಳ್ಬಿಟ್ಟು. ಕಿಡ್ನಿ ಫೇಲ್ಯೂರ್ ಯಾಕಾಯ್ತು ಅಂತ ಹೇಳಿ ಹೀಗೆ ಒಂದೊಂದೇ ಕಾರಣ ಹುಡುಕೊಂಡು ಹೋದಾಗ ಚೆನ್ನೈ ಲ್ಯಾಬಲ್ಲಿ ಗೊತ್ತಾಯ್ತು ಇದರಲ್ಲಿ ಇರುವಂತಹ ಏನದು ಡಯಥ್ಲಿನ್ ಗ್ಲೈಸಾಲ್ ಅಂತ ಹೇಳ್ಬಿಟ್ಟು, ಇದು DG ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಇದರ ಪ್ರಮಾಣ 48.6% ಅಂದರೆ 500 ಪಟ್ಟು ಹೆಚ್ಚು. ಇದಕ್ಕೇನು ಪರ್ಮಿಸಿಬಲ್ ಇದಿದೆಯಲ್ಲ ಅಮೌಂಟ್, ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನ ಬೆರೆಸ್ಬೇಕು ಅಂತ ಈ ಔಷಧಿನಲ್ಲಿ ಏನಿರಬೇಕಿತ್ತು. ಕೋಲ್ಡ್ ರಿಫ್ ಅನ್ನೋ ಒಂದು ಔಷಧಿ, ಇದು ತಮಿಳ್ನಾಡಲ್ಲಿ ಇದು ಉತ್ಪಾದನೆ ಆಗ್ತಾ ಇದ್ದು. ನೋಡಿ, ಇವಾಗ ಕಷಾಯ ಕುಡಿಸೋದಕ್ಕೆ ಎಲ್ಲ ಮೂಗ್ ಮುರಿದು ಎಲ್ಲ ಮಾತಾಡ್ತಾರೆ. ಆದರೆ ಕೆಮಿಕಲ್ ಇರುವಂತಹ ಏನು ಕಾಫ್ ಸಿರಪ್ಗಳನ್ನ ಯಥೇಚ್ಛವಾಗಿ ತಗೊಳ್ತೀವಿ. ಮತ್ತು ಅದರಲ್ಲೂ ಚೀಪ್ ಏನಂತ ಹೇಳಿದ್ರೆ ಕಡಿಮೆ ದುಬಾರಿ ಅಲ್ಲದ ಕಡಿಮೆ ಬೆಲೆಯ ಒಂದು ಔಷಧಿಗಳನ್ನು ತಗೊಳ್ಳೋದಕ್ಕೆ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚು ದುಂಬಾಲು ಬೀಳುತ್ತವೆ. ಮಕ್ಕಳಿಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನದು ಕೋಲ್ಡು, ಕಾಫು ಇವೆಲ್ಲ ಅಂದರೆ ಶೀತ, ಕೆಮ್ಮು, ಗಂಟ್ಲು ಉರಿ, ಆಮೇಲೆ ಗಂಟ್ಲು ಕೆರೆತ ಇವೆಲ್ಲ ಸಾಮಾನ್ಯ. ಸೊ ಇದಕ್ಕೇನು ಮಾಡ್ತಾರೆ, ಒಂದು ಸರಿ ಔಷಧಿ ಬರೆದು ಕೊಟ್ರೆ ವೈದ್ಯರು ಅದನ್ನ ಈ ನಮ್ಮ ಕುಟುಂಬಗಳು ಏನು ಮಾಡ್ತೀವಿ, ಅದರಲ್ಲಿ ಇರುತ್ತೆ ಏನಂದ್ರೆ ಇದನ್ನ ರೆಫ್ರಿಜರೇಟ್ ಮಾಡಿ ಅಥವಾ ಬೆಚ್ಚನೆಯ ವಾತಾವರಣದಲ್ಲಿ ಇಡಿ ಅಂತ. ನಾವು ಕಿಟಕಿ ಹತ್ರ ಇಟ್ಟಿರ್ತೀವಿ, ಕರೆಕ್ಟಾಗಿ ಸೂರ್ಯನ ಬೆಳಕು ಬಿಸಿಲು ಬೀಳುತ್ತೆ, ಸೂರ್ಯನ ಬಿಸಿಲು ಬೀಳುತ್ತೆ ಅದಕ್ಕೆ. ಇಲ್ಲ TV ಪಕ್ಕ ಇಟ್ಟಿರ್ತೀವಿ, ಅದರಲ್ಲಿ ಅಲ್ಲೂ ಆಗತ್ತೆ. ಈ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೆಚ್ಚು ಇದಿರುತ್ತೆ. ನಾವು ಎಲ್ಲಿ ಇಡಬೇಕು ಏನಿಲ್ಲ, ಬಹಳ ಕೇರ್ಲೆಸ್ ನಾವು. ಅಂದ್ರೆ ಇದನ್ನೆಲ್ಲ ಯಾವ ರೀತಿ. ಆಮೇಲೆ ಒಂದು ಸರಿ ಇದಕ್ಕೆ ಡೇಟ್ ಇರುತ್ತಲ್ಲ, ಎಕ್ಸ್ಪೈರಿ ಡೇಟು, ಅದು ಕ್ಲೋಸ್ಡ್ ಅಂದ್ರೆ ಸೀಲ್ಡ್ ಬಾಟ್ಲಿಗೆ ಅದು ಅಪ್ಲೈ ಆಗುತ್ತೆ ಹೊರತು ನೀವು ಒಂದು ಸರಿ ಓಪನ್ ಮಾಡಿದ್ಮೇಲೂ ಇದನ್ನ 18ರವರೆಗೂ ಟೈಮ್ ಇದೆ, ಇವಾಗ 25 ಅಂತ ಹೇಳಿದ್ರೆ 28ರವರೆಗೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಬಳಸ್ತೀವಲ್ಲ, ಅದು ತುಂಬಾ ತಪ್ಪು. ಒಂದು ಸರಿ ನಾವು ತಗೊಂಡು ಆಮೇಲೆ ಡಾಕ್ಟ್ರು 5 ದಿನ ಅಂದ್ರೆ ಕೇವಲ 5 ದಿನ ಮಾತ್ರ ಕೊಡಬೇಕು. ಅಲ್ಲಿನ ಡಾಕ್ಟ್ರು ಹೇಳ್ತಿದ್ರು ಸೆನ್ಸಿಟಿವ್ ಅಂತ ಬರ್ತಾರೆ, ಒಂದು ಸರಿ ಬರ್ಸ್ಕೊಂಡು ಹೋಗ್ತಾರೆ ಟೂತ್ ಪೇಸ್ಟ್ನ. ಆಮೇಲೆ ಆ ಒಂದೇ ಯಾವುದೇ ಸೆನ್ಸಿಟಿವ್ ಟೂತ್ ಪೇಸ್ಟಿನ ಒಂದು ಸಾಮರ್ಥ್ಯ ಇರೋದೇ ಕೇವಲ 3 ತಿಂಗಳು ಮಾತ್ರ. ಅಷ್ಟರೊಳಗೆ ನಿಮ್ದು ಅದು ರೆಡಿ ಆಗಬೇಕು. ಆಗ್ಲಿಲ್ಲ ಅಂದ್ರೆ ಅದು ಇನ್ನೇನೋ ಆಗಿದೆ ಅಂತ ಮತ್ತೆ ತೋರಿಸ್ಕೋಬೇಕು. ನೀವು ಅದನ್ನ ಬಿಡ್ತೀವಿ, ಜೀವನ ಪರ್ಯಂತ ಸೆನ್ಸಿಟಿವ್ನೇ ಬಳಸ್ತಿರ್ತೀವಿ. ಅದೇ ತರ ಕಾಫ್ ಬಂದ್ರೆ 6 ತಿಂಗಳು ಒಂದೇ ಕಾಫ್ ಸಿರಪ್ ಕುಡ್ದತ್ಲಾಗೆ ಆ ದೇಹದ ಏನು ಇಮ್ಯುನಿಟಿ ಅನ್ನೋದೇನಿರುತ್ತೆ, ರೋಗ ನಿರೋಧಕ ಶಕ್ತಿ, ಅದು ಫುಲ್ಲು ಹಾಳಾಗಬೇಕು. 1 ರಿಂದ 6 ವರ್ಷದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟು ಇರಬೇಕು, ಇರಲ್ಲ ಸಾಮಾನ್ಯ. ನಾವು ಅದನ್ನ ಹ್ಯಾಕ್ ಕಾಪಾಡ್ಕೋಬೇಕು ಶುಭಾ, ಅದ್ರ ಕಡೆ
ನಾವು ಗಮನ ಕೊಡಬೇಕು. ಆದರೆ ನಾವು ಅದನ್ನು ಬಿಡ್ತೀವಿ. ಹೀಗೆ ನಮ್ಮದೇ ಒಂಥರ ಏನು ಯಾವ್ಯಾವ ರೀತಿಯ ನಾವು ಏನೇನೋ ನಮ್ಮ ತಲೆಗೆ ಹೊಳೆಯುತ್ತಲ್ಲ ಅದನ್ನೇ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬಿಡ್ತೀವಿ. ಆ ಮಕ್ಕಳ ದೇಹ ಅದನ್ನು ತಡೆದುಕೊಳ್ಳುತ್ತೋ ಇಲ್ವೋ ಏನೂ ಇದು ಮಾಡಲ್ಲ. ವೈದ್ಯರು ಒಂದು ಹೇಳಿದ್ರೆ ನಾವು ಇನ್ನೊಂದು ಮಾಡ್ತೀವಿ. ಆಮೇಲೆ ನೀವು ಗಮನಿಸಿ, ಕೆಮ್ಮಿನ ಸಿರಪ್ ಕುಡಿಯೋ ಮಕ್ಕಳು ತೂಕಡಿಸ್ತಾನೇ ಇರುತ್ತವೆ ಪಾಪ. ಮಂಪ್ರು, ವಿಪರೀತ ಮಂಪ್ರು ಇದು. ಆಮೇಲೆ ಸಿಹಿ ಹಾಕಿರ್ತಾರೆ. ಆ ಸಿಹಿ ಪ್ರಮಾಣ, ಸಕ್ಕರೆ ಪ್ರಮಾಣ ವಿಪರೀತ ಜಾಸ್ತಿ ಆಗಿರುತ್ತೆ. ಇದು ಎಲ್ಲ ನಮ್ಮ ಮೊದಲು ಅದು ಪರಿಣಾಮ ಬೀರೋದೇ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ. ಹಾಗಾಗಿ ಮಕ್ಕಳದ್ದು ಮುಂಚೆನೆ ಸೆನ್ಸಿಟಿವ್ ಇರುತ್ತೆ, ಎಲ್ಲ ಆರ್ಗನ್ಸ್ ಆಗಷ್ಟೇ ಡೆವಲಪ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ಈ ತರ ದೊಡ್ಡ ಒಂದು ವಿಷದ ಒಂದು 48.6% ಅಂತ ಹೇಳಿದ್ರೆ ಅದೇನು ಕಡಿಮೆನಾ? ಅದು ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಅಂತೆ. ಅದನ್ನ ಆಕ್ಚುಲಿ ಪರ್ಮಿಷನ್ನೇ ಇಲ್ಲ. ಇದ್ರೂ ಪರ್ಮಿಷನ್ ಬಹಳ ಮೈನ್ಯೂಟ್ ಪ್ರಮಾಣದಲ್ಲಿ ಬಳಸಬೇಕು. ಇವ್ರು ಬಿರ್ರಿ ಏನ್ ಲೈಸೆನ್ಸ್ ಹೆಂಗ್ ಕೊಡ್ತಾರೆ? ಆಮೇಲೆ ಇದನ್ನ ಒಂದು ಕ್ವಾಲಿಟಿ ಕಂಟ್ರೋಲ್, ಈ ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ಅದನ್ನೆಲ್ಲ ಚೆಕ್ ಮಾಡ್ಬೇಕು. ಹೆಂಗೆ ಕೊಡ್ತಾರೆ? ಲೋಕಲ್ ಅಂತ ಶ್ರೀಸಾನ್ ಅಂತ ಅದಕ್ಕೆ ಕಂಪನಿ ಅಂತೆ, ಎಲ್ಲ SRE SA ಅನ್ನೋದು ಶ್ರೀಸಾನ್ ಅಂತ. ಅವ್ರ ತಮಿಳ್ರದ್ದು ಸ್ಪೆಲ್ಲಿಂಗ್ ಬೇರೆ ಅಲ್ವಾ ಅದು. ಅವರು ರಾಮ ಅಂದ್ರೆ ರೆಮಾ ಅಂತ ಬರೀತಾರೆ, REMA ಬರೀತಾರೆ. ಹಾಗೆ ಅದು ಶ್ರೀಶಾನ್ ಅದು ಮೋಸ್ಟ್ಲಿ ಏನೋ ಆ ಥರ ಅದು ಇದು ಆ ಕಂಪನಿ. ಏನ್ ಹೇಳ್ತೀರಿ ಅವರು? ಆಮೇಲೆ ಈ ಡೆತ್ ಯಾವಾಗ, ಈ ಸಾವಿನ ಪ್ರಕರಣಗಳು ಇದಾಗಕ್ ಶುರುವಾಯ್ತು, ಈ ಎಸ್ಕೇಪ್ ರಂಗನಾಥನ್ ಗೋವಿಂದರಾಜನ್ ಅಂತೇನೋ ಅಂತ ಅವ್ರ ಹೆಸರು, ರಂಗನಾಥ. ಈ ಮನುಷ್ಯ ಎಸ್ಕೇಪ್ ಕಾಣೆ ಆಗ್ಬಿಟ್ರು. ಹೋಗಿ ಎಲ್ಲೋ ಔಸ್ಕೊಂಡು ಕುಳಿತುಕೊಂಡ್ರು. ಕೊನೆಗೆ ಮಧ್ಯಪ್ರದೇಶದಿಂದ ಪೊಲೀಸರು ಬಂದು ಎಲ್ಲೂ ಸುಳಿವೇ ಕೊಡದೆ ಕಾರ್ಯಾಚರಣೆ ನಡೆಸಿ ನಿನ್ನೆ ಮಧ್ಯರಾತ್ರಿನಲ್ಲಿ ಆತನ ಹಿಡಿದಿದ್ದಾರೆ. ಆಕ್ಚುಲಿ ಆತನ ಒಂದು ತಲೆಗೆ ಅಂದ್ರೆ ಪತ್ತೆ ಹಚ್ಚಿಕೊಟ್ಟವರಿಗೆ ಅಂತ ಹೇಳಿ 20,000 ರೂಪಾಯಿ ಬಹುಮಾನನೂ ಘೋಷಿಸಿದ್ರು ಸರ್ಕಾರಗಳು. ಏನು ಒಂಥರ ಅಲ್ಲಿ ಮಧ್ಯಪ್ರದೇಶ ಚಿಂದ್ವಾರದಲ್ಲಿ ಯಾವ ತರ ಇದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಅಲ್ಲಿಯ ಕುಟುಂಬಗಳು ಯಾರಿಗೂ ಬೇಡ ಅಂತ ಒಂದು ದಯನೀಯ ಪರಿಸ್ಥಿತಿ. ಬಂಧನ ಆಯ್ತು, ಅವ್ರಿಗೇನೋ ಶಿಕ್ಷೆ ಕೊಡ್ತೀರಾ, ಆಯ್ತು. ಹೋದ ಜೀವಗಳನ್ನ ಹೇಗ್ ವಾಪಸ್ ತರ್ತೀರಾ? ಆ ಜೀವಕ್ಕೆ ಬೆಲೆನೇ ಇಲ್ಲಮ್ಮ. ಅದೇ ಬಡವರ ಮಕ್ಕಳಿಗಂತೂ ಬಡವರ ಜೀವಕ್ಕೆ ಬೆಲೆನೇ ಇಲ್ಲ ಅಂತ ಹೇಳ್ತೀವಲ್ಲ. ಫಸ್ಟ್ ಆಫ್ ಆಲ್ ಈ ಔಷಧ ನಿಯಂತ್ರಣ ಮಂಡಳಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಅದನ್ನ WHO ಕೂಡ ಹೇಳಿದೆ. ಏನಂತ ಹೇಳಿದ್ರೆ, ಭಾರತದಲ್ಲಿ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇದ್ರ ಒಂದು ಕಾರ್ಯನಿರ್ವಹಣೆ ಬಗ್ಗೆ ಅಂದ್ರೆ ಅದು ಡೈರೆಕ್ಟ್ ಆಗಿ ಇದನ್ನ ಹೇಳಿಲ್ಲ. ಅವ್ರು ಹೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ, ರೆಗ್ಯುಲೇಟರಿ ಗ್ಯಾಪ್ ಇದೆ ನಮ್ಮ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ. ಔಷಧ ಒಂದು ಉತ್ಪಾದನೆ ಇದಕ್ಕೆ ಸಂಬಂಧಿಸಂಗೆ ಅಂದ್ರೆ ಔಷಧ ನಿಯಂತ್ರಣ ಇಲಾಖೆ. ಮಕ್ಕಳನ್ನ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಮೇಡಮ್. ಇಲ್ಲ ಪಾಪ, ಅಮ್ಮಂದ್ರು ಎಲ್ಲ ಅಮ್ಮಂದ್ರು ಬಿಡಿ, ಅವ್ರಿಗೆ ಫುಲ್ ತ್ರಾಣನೇ ಇಲ್ಲ. ಅವರು ಕುಸಿದ್ ಹೋಗ್ಬಿಟ್ಟಿದ್ದಾರೆ. ಅಪ್ಪಂದ್ರು ಆ ಔಷಧಿಗಳನ್ನ ಹಿಡ್ಕೊಂಡು ತೋರಿಸ್ತಾರೆ. ನಾವ್ ಈ ಔಷಧಿ ಕೊಟ್ವಿ ನಮ್ಮ ಮಕ್ಕಳಿಗೆ, ನಾವ್ ಈ ಔಷಧಿ ಕೊಟ್ವಿ ನಮ್ಮ ಮಗಳಿಗೆ, ನಾವೇ ಕೈಯಾರ ಏನು ಪಾಯ್ಸನ್ ಕೊಟ್ವಿ. ನಾನು ಅದನ್ನು ಆ ತಾಯಿಯ ಇಂಟರ್ವ್ಯೂನು ನೋಡಿದ್ವಿ. ನನ್ನ ಮಗಳು ಹುಷಾರಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಟ ಔಷಧಿ ನಾನೇ ತಾಯಿಯೇ ವಿಷ ಹಾಕ್ಬಿಟ್ನಲ್ಲ ನನ್ನ ಮಗುಗೆ ಅಂತ ಅಳ್ತಾಳೆ. ಅದು ಅಂದ್ರೆ ಕಣ್ಣೀರು ಬತ್ತೋಗಿದೆ, ಅಳು ನೀರೇ ಬರ್ತಾ ಇಲ್ಲ. ಅಂದ್ರೆ ಆ ಮಟ್ಟಕ್ಕೆ ಆಘಾತ ಆಗಿದೆ ಆ ಜೀವದ ಮೇಲೆ, ತಾಯಿ ಜೀವದ ಮೇಲೆ. ತಾಯಿ ತಂದೆ, ಇದ್ರಲ್ಲಿ ತಾಯಿ ತಂದೆ ಏನು ವ್ಯತ್ಯಾಸ ಏನಿಲ್ಲ, ಹೆತ್ತವರು ಒಟ್ಟಿನಲ್ಲಿ. ಸೊ ಈ ವಿಚಾರದ ಕಡೆ ಇನ್ನಷ್ಟು ಕೇಂದ್ರ ಸರ್ಕಾರ ಗಮನ ಹರಿಸಲಿ. ಹಾಗೆ ಕೇಂದ್ರ ಹಾಗೂ ಸ್ಥಳೀಯ ಸರ್ಕಾರಗಳು, ವೈದ್ಯ ಸಮೂಹ, ಆಮೇಲೆ ಔಷಧ ನಿಯಂತ್ರಣ ಮಂಡಳಿ, ಸಾಮೂಹಿಕ ಜವಾಬ್ದಾರಿ. ಪರ್ಮಿಷನ್ ಕೊಡಕ್ಕೇನೋ ದುಡ್ಡಿನ ಆಸೆಗೆ ಏನೋ ಒಂದು ಪರ್ಮಿಷನ್ ಕೊಟ್ಟೆ ತಗೋ ಮಾಡ್ಕೋ ಅಂದ್ರೆ, ನೀವು ಅಷ್ಟೇ ಒಂದು ಸರಿ ಯಾರೇ ಆಗ್ಲಿ ಮನೆಯಲ್ಲಿ ಒಂದು ಔಷಧಿಯ ಮುಚ್ಚಳವನ್ನ ಓಪನ್ ಮಾಡಿದ್ರೆ ಅದು ಎಷ್ಟು ದಿನಕ್ಕೆ ಬಳಕೆಗೆ ಯೋಗ್ಯನೋ ಅಷ್ಟಕ್ಕೆ ಮಾತ್ರ ಬಳಸಿ, ಆಮೇಲೆ ಎತ್ತಿ ಬಿಸಾಕಿ. ದಯವಿಟ್ಟು ಯಾವುದೇ ಮುಲಾಜಿಟ್ಕೊಳ್ಳದೆ ಬಿಸಾಕಿ. ಮತ್ತೆ ಮತ್ತೆ ಅದನ್ನ ಬಳಸಬೇಡಿ. 100 ರೂಪಾಯಿ ಹೋದ್ರೆ ಹೋಯ್ತು, ಜೀವಕ್ಕಿಂತ 100 ರೂಪಾಯಿ. ಅಂಡ್ ಅದೇ ಗೌರ್ಮೆಂಟ್ ಇವಾಗ ಏನ್ ಹೇಳಿದೆ, 2 ವರ್ಷದ ಮಕ್ಳಿಗೆ ಔಷಧಿನೇ ಬೇಡ ಅಂತ. ಅದು ಆಕ್ಚುಲಿ ನಿಜ. ಯಾಕಂದ್ರೆ ಮಕ್ಕಳು ಆರೋಗ್ಯ ತಪ್ಪೋದೆ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್. ನಾವೇನ್ ಮಾಡ್ತೀವಿ, ಮಕ್ಳಿಗೆ ಮೊಬೈಲ್ ಕೊಟ್ಬಿಟ್ಟು ಕುರ್ಕುರೆ ಕೊಟ್ಬಿಟ್ಟು ಕೂರಿಸ್ತೀವಿ. ಹಸಿವೆ ಅಂದ್ರೆ ಮ್ಯಾಗಿ ಮಾಡ್ಕೊಡ್ತೀವಿ. ಸೊ ಈ ತರದ್ದೆಲ್ಲ ಆದಷ್ಟು ಇದ್ ಮಾಡಿ ಅವಾಯ್ಡ್ ಮಾಡ್ಬೇಕು. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಬೇಕು. ಡ್ರೈ ಫ್ರೂಟ್ಸ್ ಕೊಡಿ, ಅದನ್ನ
ತಿನ್ನೋದನ್ನ ಅದು ಕಲಿಸಿ. ಕೆಲವೊಂದಿಷ್ಟು ಜನ ಅಂತಾರೆ, ಎಲ್ರಿಗೂ ಡ್ರೈ ಫ್ರೂಟ್ಸ್ ತೆಗಿಲೋಕ್ ಆಗಲ್ಲ, ಹೆಲ್ದಿ ಫುಡ್ ಕೊಟ್ರೆ ತಿನ್ನಲ್ಲ ಅಂತಾರೆ. ಬಟ್ ಏನ್ ಅಭ್ಯಾಸ ಮಾಡ್ತೀವಿ ಅದೇನೆ ಖಂಡಿತವಾಗ್ಲು ಅದ್ರ ಮೇಲೆ ಇದೆ. ಹೌದು, ರಾಗಿ ನಮ್ಮ ಸಿರಿಧಾನ್ಯಗಳಿಗಿಂತ ಬೇಕಾ? ಖಂಡಿತವಾಗ್ಲು. ಸೊ ಸಾರ್ವಜನಿಕರು ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಾವು ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಕರ್ನಾಟಕದಾದ್ಯಂತ ಎಲ್ಲರ ಬಾಯಲ್ಲೂ ಒಂದೇ ಸುದ್ದಿ, ಬಿಗ್ ಬಾಸ್ ಬಂದ್. ಸೊ ಈಗ ಹೈಯೆಸ್ಟ್ ರೇಟೆಡ್ ಏನು ಹೈಯೆಸ್ಟ್ TRP ಇರುವಂತಹ ರಿಯಾಲಿಟಿ ಶೋ ಇದು. ಯಾವುದೇ ಒಂದು ದೊಡ್ಡ ಸಂಸ್ಥೆ ಇರ್ಬೋದು, ಏನೇ ದೊಡ್ಡ ವ್ಯಕ್ತಿ ಇರ್ಬೋದು, ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಸರ್ಕಾರದ ರೂಪುರೇಷೆಗಳೇನಿರುತ್ತೆ ಅಥವಾ ಕಾನೂನು ಏನಿರುತ್ತೆ ಅದನ್ನು ಅನುಸರಿಸಲೇಬೇಕು ಅಂತ ಒಂದು ಎಚ್ಚರಿಕೆಯ ಗಂಟೆಯನ್ನು ನಮಗೆ ಕೊಟ್ಟ ಹಾಗೆ ಆಯಿತು ಅಂಥೇಳಿ ಅನಿಸುತ್ತೆ. ಹೌದು, ಇದರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇವ್ರು ಪರ್ಮಿಷನ್ ತಗೊಂಡಿರಲ್ಲ, ಸುರಕ್ಷತಾ ಕ್ರಮಗಳನ್ನ ತಗೊಂಡಿರಲ್ಲ. ಆಕ್ಚುಲಿ ಮೊದಲೆಲ್ಲ ಇನೋವೇಟಿವ್ ಫಿಲ್ಮ್ ಸಿಟಿಲಿ ಆಗ್ತಿತ್ತು, ಈಗೇನೋ ಜಾಲಿವುಡ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಬಿಡದಿ ಬಳಿ ಅಲ್ಲಿ ಆಗ್ತಾ ಇತ್ತು. ಏನಂತ ಹೇಳಿದ್ರೆ ಇವರು ಇದು ಇಂಟರ್ನ್ಯಾಷನಲ್ ಲೆವೆಲಿನ ಒಂದು ಸಂಸ್ಥೆ ಇದು, ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸುವಂಥದ್ದು. ಇವ್ರು ಹೆಂಗೆ ಯಾಮಾರಿದ್ರು ನನಗೆ ನಿಜವಾಗ್ಲೂ ಆಶ್ಚರ್ಯ. ಅಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳೇ ಇಲ್ಲದೆ ಇರುವಂತಹ ಒಂದು ತಾಣದಲ್ಲಿ ಹೇಗೆ ಇವರು ಇಂತಹ ಒಂದು ಅತಿ ದೊಡ್ಡ, ಆಮೇಲೆ 100 ಕೋಟಿಯ ವ್ಯವಹಾರ ಇದು, ಆಮೇಲೆ 100 ಅಂದ್ರೆ 1000 ಹತ್ತತ್ರ ಬರ್ತಾರೆ ಜನ ಇದಕ್ಕೆ, ಉದ್ಯೋಗಿಗಳು ಅಂದ್ರೆ ಟೆಕ್ನಿಷಿಯನ್ಸ್ ಇರ್ಬೋದು, ಒಂದು ಏನು ಸ್ವಚ್ಛತಾ ಸಿಬ್ಬಂದಿಯಿಂದ ಹಿಡಿದು ಅಡುಗೆ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಎಡಿಟರ್ಸ್ ಇರ್ತಾರೆ, ವಿಡಿಯೋ ಎಡಿಟರ್ಸ್ ಇರ್ತಾರೆ, ಕ್ಯಾಮ್ರಾಮನ್ಗಳಿರ್ತಾರೆ, ಎಲ್ಲ ಸೇರಿ 1000 ಹತ್ರ ಜನ ಇದರಿಂದ ಉದ್ಯೋಗ ಪಡ್ಕೊಂಡಿರ್ತಾರೆ. ಇಷ್ಟು ದೊಡ್ಡ ಪ್ರಮಾಣದ ಒಂದು ಏನು ಶೂಟ್ ನಡೆಯುವಾಗ ಹೇಗೆ ಆ ಸಂಸ್ಥೆ ಅಷ್ಟು ಯಾಮಾರ್ಬಿಡ್ತು? 1000 ಕೋಟಿಗಳ ಒಂದು ವ್ಯವಹಾರ ಇದು. ಎಷ್ಟು ಆದಾಯ ಬರುತ್ತೆ ಅವ್ರಿಗೆ TRPಯಿಂದ? ಎಂತೆಂಥ ಮೇಜರ್ ಕಂಪನೀಸ್ ಅವರಿಗೆ ಸ್ಪಾನ್ಸರ್ ಮಾಡ್ತಾರೆ. ಹೀಗೆಲ್ಲ ಇಟ್ಕೊಂಡಿರುವಾಗ ಇಷ್ಟು ಪ್ರೆಸ್ಟೀಜಿಯಸ್ ಇದು, ದೇಶ ವಿದೇಶಗಳಲ್ಲೆಲ್ಲ ವೀಕ್ಷಿಸ್ತಾರೆ ಇದನ್ನ, ಆಲ್ ಓವರ್ ವರ್ಲ್ಡ್ ವೀಕ್ಷಿಸ್ತಾರೆ. ನಮ್ಮ ಕನ್ನಡ ಅಂತೇನಿಲ್ಲ, ಎಲ್ಲೆಲ್ಲಿ ಜಾಗತಿಕವಾಗಿ ಎಲ್ಲೆಲ್ಲಿದ್ದಾರೆ ಎಲ್ಲಾ ಕಡೆಯಿಂದನೂ ಅವರು ನೋಡ್ತಾರೆ. ಹೀಗೆಲ್ಲ ಇರುವಾಗ ಹೇಗೆ ಆ ಆಮೇಲೆ ಏಪ್ರಿಲ್ನಿಂದ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಸ್ಥಳೀಯ ಆಡಳಿತದವರು. ಹೀಗೆಲ್ಲ ಇದ್ದು ಇವರು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರು. ಅವ್ರಿಗೆ ಏನಂತ ಹೇಳಿದ್ರೆ ಏನಂತೆ, ತುಂಬಾ ಜನ ಹಗುರವಾಗಿ ತಗೊಂಡ್ಬಿಡ್ತಾರೆ ಸರ್ಕಾರಿ ಆಡಳಿತ ಯಂತ್ರವನ್ನ. ಅದು ತುಂಬಾ ತಪ್ಪು. ಯಾವಾಗ ಅವರು ಕಾರ್ಯಾಚರಣೆಗೆ ಇಳಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವರು ರಾಜಕೀಯ ಅದು ಇದು ಅಂತ ಹೇಳ್ತಾರೆ, ಅದು ನಮಗೆ ಬೇಡ, ಆಮೇಲೆ ಅದರ ಅವಶ್ಯಕತೆನೂ ಇಲ್ಲ ಚರ್ಚೆ ಮಾಡೋದು. ಬೇಸಿಕ್ ಆಗಿ ಏನು ಸರ್ಕಾರ ಒಂದು ರೂಪಿಸಿರುವ ಕಾನೂನು ಏನಿದೆ, ಸುರಕ್ಷತಾ ಕ್ರಮ ಮತ್ತೆ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ರೂಪಿಸಿರುವಂತ ಕ್ರಮ ಏನಿದೆ, ಅವೆರಡನ್ನೂ ಇವ್ರು ಫಾಲೋನೇ ಮಾಡಿಲ್ಲ ಅಂದಮೇಲೆ ಇವರದ್ದೇ ತಪ್ಪು, ಅಕ್ಷಮ್ಯ. ಸೊ ಇಲ್ಲಿ ಯಾರು ಪರ ವಿರೋಧ ಏನೂ ಇಲ್ಲ. ಆ 2 ನಿಯಮಗಳನ್ನ ಇವ್ರು ಗಾಳಿಗೆ ತೂರಿ ಒಂದು ಏನು ಕಾರ್ಯಕ್ರಮವನ್ನೆಲ್ಲ ರಿಯಾಲಿಟಿ ಶೋನ ಆಯೋಜನೆ ಮಾಡಿದ್ದು ಅಕ್ಷಮ್ಯನ. ಇದು ಕೂಡ ಕಳೆದ ಬಾರಿ ಕೂಡ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಸೆಟ್ ನಲ್ಲಿ ಅಗ್ನಿ ಅವಘಡ ಆಗಿತ್ತು. ಸೊ ಆತರ ಫೈರ್ ಸೇಫ್ಟಿ ಇವೆಲ್ಲಾನು ನೋಡ್ಕೋಬೇಕು, ಅವರೆಲ್ಲಾನು ತಗೋಬೇಕು. ಏನೋ ಒಂಥರ ಆಗ್ಬಾರ್ದಿತ್ತು. ಬಟ್ ಈಗ ಸದ್ಯಕ್ಕೆ ಜಿಲ್ಲಾಡಳಿತ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ, ಆಮೇಲೆ 10 ದಿನದ ಅವಧಿ ಕೊಟ್ಟಿದ್ದಾರೆ, ಕಾಲಾವಕಾಶ ಕೊಟ್ಟಿದ್ದಾರೆ. ಕೋರ್ಟಲ್ಲೂ ಕೂಡ ಇದು ಹೋಗಿದೆ ಈ ಒಂದು ಪ್ರಕರಣ. ಸೊ ಅದೇ ಯಾರೇ ಆಗ್ಲಿ ಕಾನೂನನ್ನ ಪಾಲಿಸಬೇಕು ಅನ್ನುವಂಥದ್ದು ನಮ್ಗೆ ಒಂದು ಪಾಠದ ರೀತಿಯಲ್ಲಿ ಇದು ಆಗಿದೆ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಷ್ಟೇ ದೊಡ್ಡ ಸಂಸ್ಥೆ ಆಗಿರ್ಲಿ, ಆದ್ರೆ ಕಾನೂನು, ನೆಲದ ಕಾನೂನೇನಿದೆ ಅದಕ್ಕೊಂದು ಗೌರವ ಇಲ್ಲ ಅಂತ ಹೇಳದ್ಮೇಲೆ ಅವರಿಗೆ ಯಾವುದೇ ಅವಕಾಶ ಇಲ್ಲ. ಖಂಡಿತವಾಗ್ಲು. ನಾವು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ನ CJI ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆತ. ಒಂಥರ ನಮ್ಮ ಇಡೀ ಇತಿಹಾಸದಲ್ಲೇ ಇಂಥ ಒಂದು ಒಂಥರ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ನೋಡಿ. ನಮ್ಮ ಒಂದು ದೇಶದಲ್ಲಿ ರೂಲ್ ಆಫ್ ಲಾ ಇಟ್ ಈಸ್ ಹೈಯೆಸ್ಟ್ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಸಂವಿಧಾನವೇ ಪರಮೋಚ್ಚ. ಸೊ ಇಂತಹ ಒಂದು ದೇಶದಲ್ಲಿ ನಾವು ಕಾನೂನನ್ನು ಎಷ್ಟು ಒಂದು ಗೌರವಿಸ್ತೀವಿ, ಇಂಥ ದೇಶದಲ್ಲಿ ಇರ್ಬೋದು ನಿಮ್ಗೇನೋ ಒಂದು ಹರ್ಟ್ ಆಗಿರ್ಬೋದು, ನಿಮ್ಮ ರಿಲಿಜಿಯಸ್ ಫೀಲಿಂಗೋ ಏನೋ ಒಂದು ಹರ್ಟ್ ಆಗಿರ್ಬೋದು. ಆದರೆ ಆ ಹರ್ಟ್ ಆಗಿರೋದನ್ನ ತಿಳಿಪಡಿಸೋದಕ್ಕೆ
ಅಸಮ್ಮತಿ ಅಥವಾ ಒಂದು ನಿಮ್ಮ ಒಂದು ನೋವನ್ನ ಪ್ರಕಟಿಸೋದಕ್ಕೆ ಬೇಕಾದಷ್ಟು ಮಾರ್ಗೋಪಾಯಗಳಿವೆ. ಅದನ್ನ ನೀವು ಅನುಸರಿಸಬಹುದಿತ್ತು. ಅದು ಬಿಟ್ಟು ಕೋರ್ಟ್ ಹಾಲಲ್ಲಿ, ಅದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ನೀವು ಪಾದರಕ್ಷೆಯನ್ನ ತೂರೋದು ಅಂತಿದೆಯಲ್ಲ, ಅದು ಏನು ಬೀಯಿಂಗ್ ಅ ಲಾಯರ್, ಬೀಯಿಂಗ್ ಅನ್ ಅಡ್ವೊಕೇಟ್ ಹಿಮ್ಸೆಲ್ಫ್, ಅದು ಏನ್ರಿ ಏನು 21-23 ವರ್ಷದ ವಯಸ್ಸು ಅವ್ರಿಗೆ, ಏನಲ್ಲ 71 ವರ್ಷ. ರಾಕೇಶ್ ಕಿಶೋರ್ ಅಂತ ಹೇಳ್ಬಿಟ್ಟವ್ರು ತುಂಬಾ ತಪ್ಪು. ಆಮೇಲೆ ನನಗೆ ರಿಗ್ರೆಟ್ ಇಲ್ಲ ಅಂತ ಹೇಳ್ತಾರಲ್ಲ, ನೀವ್ ಯಾವ ಸೀಮೆ ಲಾಯರ್, ನೀವು ಯಾವ ಸೀಮೆ ಲಾಯರು ನೀವು? ಖಂಡಿತ ಇದನ್ನ ಯಾರು ಒಪ್ಪೋದಕ್ ಸಾಧ್ಯನೇ ಇಲ್ಲ. ಏನು ಮನಸ್ಥಿತಿ ಸರಿಯಾಗಿರೋಂಥವ್ರು ಯಾರನ್ನು ಒಪ್ಕೊಳಕ್ ಸಾಧ್ಯ ಇಲ್ಲ. ಇದು ಅಂತ ಅಕ್ಷಮ್ಯ. ಇದು ಇಂಥವ್ರಿಗಂತೂ ಕಠಿಣಾತಿ ಕಠಿಣ ಶಿಕ್ಷೆ ಕೊಡ್ಬೇಕು. ಯಾಕೆಂದ್ರೆ ನಾಳೆ ಯಾರು ಇಂಥ ಒಂದು ತಪ್ಪನ್ನ ಅಲ್ಲ, ಅವ್ರ ಕನಸಿನಲ್ಲೂ ವಿಚಾರ ಮಾಡಬಾರ್ದು. ಆ ಒಂದು ಧೈರ್ಯನೂ ಕೂಡುದು ಅವರು. ಯಾಕಂದ್ರೆ ನಮ್ಮ ದೇಶ ಇವತ್ತುವೆ ಒಂದು ಪ್ರಜಾಸತ್ತೆಯಾಗಿ ಇವತ್ತಿಗೂ ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್ ಹೆಂಗಾಗಿದೆ. ಈ ತರಹದ ಒಂದು ಕಾನೂನು ಕಟ್ಟುನಿಟ್ಟಿನ ಪರಿಪಾಲನೆ ಇರೋದ್ರಿಂದ ನಮ್ಮ ನ್ಯಾಯ ವ್ಯವಸ್ಥೆಗೆ ಇವರು ಒಂದು ಅಪಮಾನ ಮಾಡುವಂಥದ್ದು, ಅವಮಾನ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು, ಅದು ಏನೋ ಅನ್ಎಜುಕೇಟೆಡ್ ಅಥವಾ ಅನಕ್ಷರಸ್ಥ ಈ ತರದವರು ಅಂದ್ರೆ ಅವ್ರಿಗೆ ಏನೋ ಲೋಕಜ್ಞಾನ ಇಲ್ಲ ಅನ್ಬೋದು. ಒಬ್ರು ವಕೀಲರ ಇಂಥವ್ರಿಗೆ ಜಾಸ್ತಿ ಕೊಡ್ಬೇಕು ಶಿಕ್ಷಣ. ಯಾಕೆಂತ ಹೇಳಿದ್ರೆ ಅನಕ್ಷರಸ್ಥರಿಗೆ ಇಗ್ನೋರೆನ್ಸ್, ಅವ್ರಿಗೇನು ಗೊತ್ತಿಲ್ಲ, ಕಾನೂನಿನ ಅರಿವಿಲ್ಲ ಅನ್ಬೋದು. ಬಟ್ ಇವರಿಗೆಲ್ಲ ಇದೆಯಲ್ಲ, ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಯಾವ ಸ್ಥಾನ ಅದು ಅನ್ನೋದು ಒಂದು ನಾಲೆಡ್ಜ್ ಇರುತ್ತೆ. ಅಂತವ್ರು ಈ ತರ ತಪ್ಪುಗಳನ್ನ ಮಾಡೋದು ಯಾರು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಹೌದು ಶುಭ, ಇಂಥದ್ರಲ್ಲೆಲ್ಲ ಯಾವತ್ತು ರಾಜಿನೇ ಮಾಡ್ಕೋಬಾರ್ದು. ಈಗ ನಾವು ಮಾತಾಡಿರೋ ಅಷ್ಟು ಟಾಪಿಕ್ಗಳು ಅಷ್ಟೇನೆ, ಯಾವ ವಿಷಯದ ಬಗ್ಗೆನೂ ರಾಜಿ ಮಾಡ್ಕೊಳ್ಳೋ ಒಂದು ಇದೇ ಇಲ್ಲ, ಪ್ರಶ್ನೆನೇ ಇಲ್ಲ. ಅದು ಮಕ್ಕಳ ಆರೋಗ್ಯದ ವಿಷಯ ಮತ್ತು ಸುರಕ್ಷತೆ ವಿಷಯನೇ ಇರಬಹುದು. ನಾವು ಈ ಬಿಗ್ ಬಾಸ್ಗೆ ಸಂಬಂಧಿಸಿದಂಗೆ ಅದು ಅಷ್ಟೇ, ನೆಲದ ಕಾನೂನನ್ನ ಪಾಲಿಸದೇನೆ ಒಂದು ಅಗೌರವ ತೋರಿಸೋದು. ಆಮೇಲೆ ನಮ್ಮ ಸರ್ವೋಚ್ಚ ನ್ಯಾಯಮೂರ್ತಿಗಳಿಗೆ, ಸರ್ವೋಚ್ಚ ಅಂತಲ್ಲ, ನ್ಯಾಯಾಲಯಕ್ಕೆ, ನ್ಯಾಯಮೂರ್ತಿಗಳಿಗೆ ಅಗೌರವ ತೋರಿಸೋದು ತಪ್ಪು. ಖಂಡಿತವಾಗ್ಲೂ ಹೌದು. ಸೊ ನಾವು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಒಂದು ಸಂತಸದ ವಿಚಾರ ಅಂತಾನೆ ನಾನು ತಗೊಳ್ತೀನಿ. ಸೀರಿಯಸ್ 3 ವಿಚಾರದ ನಂತರ ಏನು ಅಂದ್ರೆ, ಮಹಿಳೆಯರಿಗೆ ವರ್ಷಕ್ಕೆ 12 ದಿನ ಮುಟ್ಟಿನ ರಜೆಯನ್ನ ನೀಡಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ವಿಷಯ ಚರ್ಚೆ ಬಹಳಷ್ಟು ವರ್ಷಗಳಿಂದ ಬೇಡಿಕೆ. ಹೆಣ್ಮಕ್ಳ ಒಂದು ಮಹಿಳಾ ಸಮುದಾಯ ಬಹಳ ದನಿಯಲ್ಲಿ ಇದನ್ನ ಅಂದ್ರೆ ಸಾಕಷ್ಟು ಖಾಸಗಿ ಕಂಪನಿಗಳಲ್ಲಿ ಅದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಕೂಡ. ಸೊ ಈಗ ನಮ್ಮ ರಾಜ್ಯದಲ್ಲಿ ಇದು ಚರ್ಚೆಗೆ ಬಂದಿದೆ. ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವರಿಗಿರುತ್ತೆ, ಕೆಲವರಿಗಿರಲ್ಲ. ಹೊಟ್ಟೆ ನೋವು, ನಿಮಗೆ ಅಗತ್ಯ ಇದ್ರೆ ಖಂಡಿತ ತಗೊಳ್ಳಿ, ಬಳಸ್ಕೊಳ್ಳಿ. ಆಮೇಲೆ ರೆಸ್ಟ್ ಮಾಡಿ. ನಿಮ್ಮ ದೇಹ ಆರೋಗ್ಯ ಎರಡು ಚೆನ್ನಾಗಿರ್ಬೇಕು, ಮಾಡಿ. ಆದರೆ ಆಗಲಿಲ್ಲ ಅಂದಾಗ, ಆ ಥರದ್ದು ಏನೂ ಅವಶ್ಯಕತೆ ಇಲ್ಲ ಅಂದಾಗ ದಯಮಾಡಿ ಕರ್ತವ್ಯ ನಿರ್ವಹಿಸಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಹೆಣ್ಮಕ್ಳು ಅಂದ್ರೆ ಸೋಮಾರಿಗಳು, ಇವರು ಬರೀ ಇಲ್ಲ. ಕೆಲವು ಆಫೀಸ್ಗಳಲ್ಲಿ ನಾನು ನೋಡಿದೀನಿ, ಅವ್ರ ಧೋರಣೆ ಯಾವ ತರ ಅಂದ್ರೆ, ಹೆಣ್ಮಕ್ಳು ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಬೇಡ ಅಂತ ಹೇಳಿದ್ರೆ, ಬರ್ತಿದ್ದಂಗೆ ಪ್ರತಿ ತಿಂಗಳು ಮುಟ್ಟಿನ ರಜೆ ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಮದ್ವೆ ಆಗ್ತಾರೆ, ಮದ್ವೆ ರಜೆ ಬೇಕು ಅಂತಾರೆ. ಅದಾದ್ಮೇಲೆ ಬಸ್ವೀರ್ ಆಗ್ತಾರೆ, ಬಾಣಂತನಕ್ ರಜೆ ಬೇಕು ಅಂತಾರೆ. ಗರ್ಭಿಣಿಯರಿದ್ದಾಗ್ಲೂ ಕೇಳ್ತಾನೆ ಇರ್ತಾರೆ ರಜೆ. ಅದಾದ್ಮೇಲೆ ಬಾಣಂತನಕ್ ಬೇಕು ನಮ್ಗೆ ರಜೆ ಅಂತಾರೆ. ಆಮೇಲೆ ಮಕ್ಕಳನ್ನ ಬೆಳೆಸ್ಬೇಕು, ಸೊ ಶಿಫ್ಟ್ ಚೇಂಜ್ ಮಾಡ್ಕೊಡಿ, ಈ ಶಿಫ್ಟ್ ಬೇಡ, ಆ ಶಿಫ್ಟ್ ಬೇಡ ಅಂತೆಲ್ಲ ಹೇಳ್ತಾರೆ. ಒಟ್ಟು ಹೆಣ್ಮಕ್ಳನ್ನ ಕೆಲ್ಸಕ್ಕೆ ತಗೊಂಡ್ರೆ ಬರೀ ತಕರಾರು. ಹಾಗಾಗಿ ಅವ್ರು ನಮ್ಗೆ ಬೇಡವೇ ಬೇಡ ಮಹಿಳಾ ಇವರು ಅಂತ. ಆದ್ರೆ ವಿಶ್ವಸಂಸ್ಥೆಯಿಂದ ಹಿಡಿದು ಐರೋಪ್ಯ ಸಮುದಾಯ ಅಂದ್ರೆ ಯುರೋಪಿಯನ್ ಯೂನಿಯನ್ ಇಂದ ಹಿಡಿದು ಪ್ರತಿಯೊಂದು ಕಡೆನೂ ಸಮ ಪ್ರಮಾಣದಲ್ಲಿ ಮಹಿಳೆಯರಿದ್ರೇನೆ ಅಲ್ಲಿ ರೀತಿ ರಿವಾಜು, ನೀತಿ ನಿಯಮ ಎಲ್ಲವೂ ಸಮಾಜದಲ್ಲಿ ಬ್ಯಾಲೆನ್ಸ್ ಆಗಿ ಸಮತೋಲಿತವಾಗಿರುತ್ತೆ ಅಂತ ಹೇಳಿ ಅಭಿಪ್ರಾಯ ಪಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗ ಮುಟ್ಟಿನ ರಜೆ, ಇವಾಗ ಹೆರಿಗೆ ರಜೆನ 6 ತಿಂಗಳು ಕೊಟ್ಟಿದ್ದಾರೆ. ಅದನ್ನ ಮುಟ್ಟಿನ ರಜೆನೂ ಕೂಡ ವರ್ಷಕ್ಕೆ 12 ರಜೆ, ತಿಂಗಳಿಗೆ 1 ರಜೆ, 1 ದಿನದ ರಜೆ ಕೊಡ್ತಾ ಇದ್ದಾರೆ. ಒಳ್ಳೆಯದು. ಒಂದ್ ಅನ್ಸದ ಆತರ ಮೊಂಡುವಾದ ಅಂತ ನಾನು ಹೇಳೋದು ಅದಕ್ಕೆ. ಯಾಕೆಂದ್ರೆ ಹೆಣ್ಮಕ್ಳು ಪದೇ ಪದೇ ರಜೆ ಕೇಳ್ತಾರೆ, ರೀಸನ್ಸ್ಗಳು ಕೊಡ್ತಾರೆ ಅಂತಾರಲ್ಲ. ನನಗೆ ಒಂದ್ಸಲ ಅವಾಗ ಅನ್ಸೋದಿದ್ದು ತುಂಬಾ ಸಿಲ್ಲಿ ಅನ್ಸ್ಬಹುದು. ದೇವ್ರು ಸೃಷ್ಟಿ ಮಾಡುವಾಗ ಆಯ್ತು, ನಮ್ಗೆ ಏನೇನ್ ಜವಾಬ್ದಾರಿಗಳಿದೆ ಮಕ್ಕಳನ್ನ ಹೆರುವಂಥದ್ದು, ನೋಡ್ಕೊಳ್ಳೋದು, ಇದೆಲ್ಲ ಆಯ್ತು, ಶಿಫ್ಟ್ ಮಾಡಿ
ಗಂಡಸ್ರಿಗೆ ಆ ಜವಾಬ್ದಾರಿ ಕೊಡಿ, ಅವಾಗ ಯಾಕೆ ಅವರು ರಜೆ ಕೇಳಲ್ವಾ? ಇಲ್ಲ, ಈಗ ಪೇರೆಂಟಲ್ ಲೀವ್ ಅಂತ ಹೇಳ್ಬಿಟ್ಟು ಪುರುಷರಿಗೂ ಕೂಡ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ರಜೆ ಕೊಡ್ತಾ ಇದ್ದಾರೆ. ಈಗ ಅದನ್ನು ಮಾಡ್ತಾ ಇದ್ದಾರೆ. ಒಂದು ಅದು ಹೆಚ್ಚುಗಾರಿಕೆ ಏನು ಇಲ್ಲ, ಅವ್ರು ಏನೋ ಹೆಚ್ಚುಗಾರಿಕೆ, ಅದು ಮಾನವೀಯತೆ, ಕನಿಷ್ಠ ಮಾನವೀಯತೆ ಅದು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಇವರು ಕಾರ್ಮಿಕ ಇಲಾಖೆಯಿಂದ ಇವಾಗ ಸಚಿವ ಸಂಪುಟಕ್ಕೆ ಕಳಿಸಿದ್ರು ಪ್ರಸ್ತಾಪವನ್ನ. ಸಚಿವ ಸಂಪುಟ ಒಪ್ಕೊಂಡಿದೆ, ಸಭೆ ಒಪ್ಕೊಂಡಿದೆ. ಹಾಗಾಗಿ 12 ದಿನ ವರ್ಷಕ್ಕೆ ಮುಟ್ಟಿನ ರಜೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಖಾಸಗಿಯಲ್ಲಿ ಇನ್ನೂ ಇಲ್ಲ, ಸರ್ಕಾರದಲ್ಲಿ ಸದ್ಯಕ್ಕೆ ಚರ್ಚೆ ನಡೀತಾ ಇದೆ. ಬಟ್ ಅದಕ್ಕೆ ಏನ್ ಮಾರ್ಗಸೂಚಿಗಳು ಇನ್ನೂ ಸಿದ್ಧ ಆಗ್ಬೇಕಾಗಿದೆ. ಹೌದು, ಆದಷ್ಟು ಬೇಗ ಆಗ್ಲಿ. ಅದನ್ನು ಹೇಳ್ತಾರೆ. ಮೆಟರ್ನಿಟಿ ಲೀವ್ ಅಂತ ಹೇಳಿದ್ರೆ ಬಾಣಂತನದ ರಜೆ ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನ ಕೇವಲ ಇಂಡಿಯಾದಲ್ಲಿ ಮಾತ್ರ ಇದೆ. ಅದು ನೀವು ಇದಕ್ಕೆ ಹೋಗಿ, ನೀವು ಅಮೆರಿಕಕ್ಕೆಲ್ಲ ಹೋದ್ರೆ ನಿಮಗೆ ಯಾರು ಕೊಡ್ತಾರೆ ರಜೆ? ಬರೀ 10 ದಿವಸ ಕೊಡ್ತಾರೋ, 1 ವಾರ ಕೊಡ್ತಾರೋ ಅಷ್ಟೇನೆ. ಆಮೇಲೆ ನೀವೆಲ್ಲ ಡ್ಯೂಟಿಗೆ ಹೋಗ್ಲೇಬೇಕು ಡೆಲಿವರಿ ಆದ್ಮೇಲೆ. ಅದು ಕಾಂಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಹೆರಿಗೆ ರಜೆ ಅಂತ ಅನ್ನೋದು ಅಂತ ಹೇಳ್ಬಿಟ್ಟೆಲ್ಲ ವಾದಿಸ್ತಾರೆ ಇಲ್ಲಿ. ಅದ್ರ ಬಗ್ಗೆ ಬೇರೆ ಇನ್ನೊಂದು ಸಹ ಪ್ರತ್ಯೇಕ ಚರ್ಚೆ ಮಾಡೋಣ. ಕೆಲವು ಮಹಿಳಾ ಸಂಘಟನೆಗಳು ಮತ್ತೆ ವೈದ್ಯರು ಇವರನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡೋಣ. ಅದು ಖಂಡಿತವಾಗ್ಲು. ಸೊ ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಬಿಹಾರ ಚುನಾವಣೆಯ ಕಾವು. ಒಂದ್ ಕಡೆ ಆಪ್ ಮತ್ತೆ ಇನ್ನೊಂದ್ ಕಡೆ ನಂದಕಿಶೋರ್ ಅವ್ರದ್ದು, ಪ್ರಶಾಂತ್ ಕಿಶೋರ್ ಅವ್ರದ್ದು ಜನ್ಸುರಾಜ್ ಅಂತ ಹೇಳ್ಬಿಟ್ಟು. ಇವಾಗ ಪ್ರಶಾಂತ್ ಕಿಶೋರ್ ಅಂದ್ರೆ ಪಕ್ಕಾ ಚಾಣಾಕ್ಷ. ಭಾರತ ಇತ್ತೀಚಿನ ವರ್ಷಗಳಲ್ಲಿ ಕಂಡಂತಹ ಒಬ್ಬ ಚಾಣಾಕ್ಷ, ಕುಶಾಗ್ರಮತಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಏನಂತ ಹೇಳಿದ್ರೆ ತಂತ್ರಗಾರಿಕೆ, ಚುನಾವಣಾ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆನಲ್ಲಿ ಅವರು ಬಹಳ ಸಿದ್ಧಹಸ್ತರು, ಅದನ್ನ ಹೆಣೆಯೋದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಆಮೇಲೆ ಅವರು ಸಾಕಷ್ಟು ಎಲೆಕ್ಷನ್ಗಳನ್ನ ಗೆಲ್ಲಿಸೋದಕ್ಕೆ ರಾಜಕೀಯ ಪಕ್ಷಗಳಿಗೆ ಯಾರು ಏನು ಅನ್ನೋದೆಲ್ಲ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಅದು ತೆರೆದ ಪುಸ್ತಕ, ಅವರ ಒಂದು ಅಚೀವ್ಮೆಂಟ್ಸ್ ಏನು ಅಂತ ಅನ್ನೋದು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸರಿ ಬಿಹಾರದಲ್ಲಿ ಅಂದ್ರೆ ವೋಟ್ ಚೋರಿ ಒಂದು ಆಂದೋಲನ ಏನ್ ಪ್ರಾರಂಭ ಆಯ್ತು ಇಲ್ಲಿ, ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಾರಂಭಿಸ್ತೋದು, ಕರ್ನಾಟಕದಲ್ಲಿ ಪ್ರಾರಂಭಿಸಿ ಈಗ ಅದು ಬಿಹಾರ ತಲುಪಿದೆ. ಬಿಹಾರದಲ್ಲಿ ಈ ವೋಟ್ ಚೋರಿ ಆಂದೋಲನ ಪ್ರಾರಂಭವಾದ ಮೇಲೆ ಮೊದಲ ಬಾರಿಗೆ ನಡೀತಿರುವಂತಹ ಚುನಾವಣೆ ಇದು. ನವೆಂಬರ್ 6 ಮತ್ತು 11ರಂದು 2 ಹಂತದಲ್ಲಿ ಮತದಾನ ನಡೆಯುತ್ತೆ. 14ರಂದು ಫಲಿತಾಂಶ ಪ್ರಕಟ ಆಗುತ್ತೆ. 2 ನಿಮಗೆ ಗೊತ್ತು, ಒಂದು NDA ಇದೆ, BJP ಮತ್ತು JDU ಪ್ರಮುಖವಾಗಿರುವಂತಹ NDA ಇದೆ ಬ್ಲಾಕು, ಮತ್ತು ಇನ್ನೊಂದು ಇಂಡಿ ಬ್ಲಾಕ್ ಇದೆ, ಕಾಂಗ್ರೆಸ್ ಮತ್ತೆ ಯಾರು ನಮ್ಮ RJD ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದ ಮೇಲುಸ್ತುವಾರಿಯಲ್ಲಿ ನಡೆಯುವಂತಹ RJD ಪಕ್ಷದ ಒಂದು ಅವರು ಇರುವಂತಹ ಒಂದು ಬ್ಲಾಕ್, ಅದು ಇಂಡಿ ಬ್ಲಾಕ್. ಆಪ್ ಇದ್ದಕ್ಕಿದ್ದಂಗೆ ಹೊರಗೆ ಬಂದ್ಬಿಟ್ರು. ಆಮೇಲೆ ಆಪ್ ಹೊರಗೆ ಬರಕ್ ಮುಂಚೆ ಪ್ರಶಾಂತ್ ಕಿಶೋರ್ ಹೇಳಿಕೆ ಕೊಟ್ಟರು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ 2 ಬ್ಲಾಕ್ಗೂ ಸೇರೋದಿಲ್ಲ, ನಮಗೆ ಕಡಿಮೆ ಸೀಟ್ ಬಂದರೂ ಪರವಾಗಿಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಹೇಳಿ. ಅದನ್ನ ಕೇಳಿ ಆಪ್ ಇದ್ದವರಯ್ಯ ನಾವೇನು ಕಮ್ಮಿ ಇದರಲ್ಲಿ ಅಂತ ಹೇಳಿ ತಗೋ ಅಂತ ಹೇಳ್ಬಿಟ್ಟು ಅವ್ರುವೆ ಇಂಡಿಯಿಂದ ಹೊರಗೆ ಬಂದು ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಇಂಡಿನಲ್ಲಿ CPI CPM ಇವರು ಕೂಡ ಇದ್ದಾರೆ. CPI ಮತ್ತೆ ಇನ್ನೊಂದು ಕಮ್ಯುನಿಸ್ಟ್ ಬ್ಲಾಕ್, ಆಮೇಲೆ ಇತರೆಯವರು ಇದ್ದಾರೆ. ಸೊ ಎಲ್ಲ ಸೇರಿ ಇದೊಂದು ಒಕ್ಕೂಟ, ಅದೊಂದು ಒಕ್ಕೂಟ ಅಂತ 2 ಒಕ್ಕೂಟಗಳು ಮುಖ್ಯವಾಗಿದೆ. ಇವರು ತೇಜ್ ಪ್ರತಾಪ್ ಅವರು ಬರೀ ತೇಜಸ್ವಿ ಯಾದವ್ ಅಲ್ಲ, ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಪಾಪ ಇಂಡೈರೆಕ್ಟ್ ಆಗಿ ಹೇಳ್ಕೊತಾ ಇದ್ದಾರೆ. ಅವ್ರ ಮನೆಯಲ್ಲೇ ಒಮ್ಮತ ಇಲ್ಲ ಇನ್ನುವೆ. ಆದರೆ ಈಗಾಗಲೇ 3 ಸಮೀಕ್ಷೆಗಳು, ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿವೆ. ಅದರಲ್ಲಿ ಎಲ್ಲರಿಗೂ ಏನು ಸರಿಯಾದ ಒಂದು, ನನಗೆ ಈ ಸಮೀಕ್ಷೆಗಳಲ್ಲೇನಂತ ನಂಬಿಕೆ ಇಲ್ಲ. ಸಮೀಕ್ಷೆಗಳು ಹೇಳೋದೇ ಒಂದು, ಅಲ್ಲಿ ಬರೋ ಫಲಿತಾಂಶ ಇನ್ನೊಂದು. ಹಾಗಾಗಿ ಅದ್ರ ಬಗ್ಗೆ ಏನು ಅಂತ ನಾವು ಒತ್ತು ಕೊಡದೇನೆ ಅಲ್ಲಿ ಏನು ನಡೀತಿದೆ, ಯಾವ ಥರ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಒಂದು ಈ ರಾಜಕೀಯ ಅಧ್ಯಯನಾಸಕ್ತರಿಗೆ.
ತುಂಬಾ ಒಂದು ಕುತೂಹಲ ಇರುವಂತಹ ಒಂದು ಸಂಗತಿ. ಇಲ್ಲಿ ಏನಂತ ಹೇಳಿದ್ರೆ ಬಿಜೆಪಿ ಅವ್ರಿಗೆ ಇವರ ನಿತೀಶ್ ಕುಮಾರ್ ಜನಪ್ರಿಯತೆ ಫುಲ್ ಗ್ರಾಫ್ ಕುಸಿದೋಗಿದೆ, ಪಾತಾಳ ನೆಲ ಕಚ್ಚಿದೆ. ಎಲ್ಲ ಹೇಳ್ತಾ ಇದ್ದಾರೆ ಮುಂದಿನ ಈ ಚುನಾವಣೆ ಆದ ತಕ್ಷಣ ಮುಂದಿನ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾರೆ, NDA ಸರ್ಕಾರನೇ ಬಂದ್ರು ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಅವರು ಯಾಕೆ ಆ ಕುರ್ಚಿಗೆ ಅಷ್ಟೊಂದು ಅಂಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಚಿರಾಗ್ ಪಾಸ್ವಾನ್ಗೆ ಏನಾದ್ರೂ ಒಲಿಬಹುದಾ ಅನ್ನೋ ಒಂದು ಇದು ನಡೀತಾ ಇದೆ, ಏನು ಚರ್ಚೆನೂ ನಡೀತಾ ಇದೆ, ಜಿಜ್ಞಾಸೆಗಳಿವೆ. ಅವರು ಯಂಗ್, ಬಟ್ ನೋಡೋಣ ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ ಅವರದ್ದು. ಆದ್ರೆ ಬಿಜೆಪಿ ಕಡಿಮೆ ಸ್ಥಾನ JDU ಕಂಪೇರ್ ಮಾಡಿದ್ರೆ ಇರೋದ್ರಿಂದ ಇನ್ನು ಎರಡೂ ಇದರಲ್ಲೂ ಸೀಟ್ ಶೇರಿಂಗ್ ಮಾತುಕತೆ ಒಮ್ಮತ ಇನ್ನ ಮೂಡಿಲ್ಲ, ಇನ್ನೂ ಚರ್ಚೆ ನಡೀತಾನೆ ಇದೆ ಎರಡೂ ಬ್ಲಾಕ್ ಅಲ್ಲಿ. ನೋಡ್ಬೇಕು ಹೆಂಗಾಗತ್ತೆ ಅಂತ ಹೇಳಿ. ಬಟ್ ಬಿಜೆಪಿಗೆ ಏನಪ್ಪಾ ಅಂತ ಹೇಳಿದ್ರೆ ಟೆನಿಕಾಸ್ಟ್ ಅವರಿಗೆ ಇದೊಂಥರ ಬಿಸಿ ತುಪ್ಪ. ಅವರಿಗೆ ಇದು ಅತಿ ದೊಡ್ಡ ರಾಜ್ಯನೂ ಹೌದು, ಇಲ್ಲಿ ಒಂದು ಫಲಿತಾಂಶ ಕೇಂದ್ರ ಸರ್ಕಾರದ ಮೇಲೇನೂ ಪರಿಣಾಮ ಬೀರುತ್ತೆ, ಕೇಂದ್ರದ ಮೇಲೇನೂ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅವರಿಗೆ ಆ ಟೆನಿಕಾಸ್ಟ್ ಬಿಹಾರದಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ, ಅಂದ್ರೆ ಉಳಿಸ್ಕೊಳ್ಳೇಬೇಕು, ಅಧಿಕಾರದ ಗದ್ದುಗೆ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲ ಕೇಂದ್ರ ಸರ್ಕಾರದ ಧುರೀಣರುಗಳೆಲ್ಲರೂ ನಾ ಮುಂದು ತಾ ಮುಂದೆ ಮೇಲಿನ ಮೇಲೆ ಹೋಗಿ ಏನು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಆದಿಯಾಗಿ ಎಲ್ಲರೂ ಕೂಡ ಕುತೂಹಲ ಕೆರಳಿಸಿದೆ. ಖಂಡಿತ ನಿಜವಾಗ್ಲೂ ಇವರೇ ಆಗ್ತಾರ, ತೇಜಸ್ವಿ ಯಾದವೇ ಆಗ್ತಾರ, ಹೆಂಗೆ ಗೊತ್ತಿಲ್ಲ, ಕಾದು ನೋಡ್ಬೇಕು. ಮಕ್ಕಳ ದಿನಾಚರಣೆವರೆಗೆ ಕಾದು ನೋಡ್ಬೇಕು. ಲಾಲು ಮಕ್ಕಳ ರಾಜ್ಯ ಮತ್ತೆ ಬರುತ್ತಾ ಅಥವಾ ಏನು ಪ್ರಬುದ್ಧ ರಾಜಕೀಯ ಮಾಡ್ತೀವಿ ಅಂತ ಹೇಳ್ಕೊಳ್ಳುವಂತಹ ನಿತೀಶ್, ಅಸ್ಮಿತಾ ಬಿಹಾರಿ ಅಂತ ಹೇಳಿ ಒಂದು ಕಾಯಿನ್ ಮಾಡಿದ್ರು ಹಿಂದೆ ಒಂದ್ಸರಿ. ಸೊ ಅವರ ಒಂದು ನೇತೃತ್ವದ ಸರ್ಕಾರ ಬರುತ್ತಾ? ಬಟ್ ಈಗಿನ ಸಮೀಕ್ಷೆಗಳ ಪ್ರಕಾರ ನಿತೀಶ್ ಫುಲ್ಲು ನೆಲ ಕಚ್ತಾರೆ ಅಂತಾನೆ ಇರೋದು. ನಿತೀಶ್ ಪಕ್ಷ ಅಂತ ಹೇಳಿ ಗೊತ್ತಿಲ್ಲ, ಬಾಣದ ಗುರುತು ಎಲ್ಲಿ ಹೋಗಿ ತಲುಪುತ್ತೆ, ಬಾಣ ಎಲ್ಲಿ ಚುಚ್ಕೊಳ್ಳುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಸೊ ಇದಿಷ್ಟು ನಮ್ದು ರಾಜ್ಯ ಮತ್ತು ದೇಶದ ಸುದ್ದಿಗಳಾಗಿತ್ತು. ಈಗ ನಾವು ವಿದೇಶದ ಸುದ್ದಿ ಅಂತೇಳಿ ನೋಡೋದಾದ್ರೆ, ಕಳೆದ 3 ದಿವಸದಿಂದ ನೊಬೆಲ್ ಪ್ರಶಸ್ತಿಗಳು ಘೋಷಣೆ ಆಗ್ತಾನೆ ಇದೆ. ಸೊ ಈಗ ಶಾಂತಿ ನೊಬೆಲ್ ಪ್ರಶಸ್ತಿಗಾಗಿ ಒಬ್ರು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಒಂದು ಮುಂದುವರೆದ ಭಾಗವಾಗಿ ಅದು ಎಲ್ರಿಗೂ ಗೊತ್ತಿರೋದೇ, ಯಾವಾಗ ಏಪ್ರಿಲ್ ನಿಂದ ಶುರುವಾಗಿದೆ, ಮೇ ಇಂದ ಶುರುವಾಗಿದೆ, ನಾನೇ ಶಾಂತಿ ದೂತ ಅಂತ. ಅವ್ರು ಯಾಕೆ ಇದಕ್ಕೆ ಒಂದು ಅದೇನೋ ರೆಡ್ ಟೇಪ್ ಗಿಪ್ ಇಟ್ಕೊಳ್ಳೋ ಬದಲು ಒಂದು ಪಾರಿವಾಳನ ಕಸ್ತೂರಿ ನಿವಾಸ ತರ ಭುಜದ ಮೇಲೆ ಇಟ್ಕೊಂಡು ಓಡಾಡೋದು ಬಹಳ ಒಳ್ಳೇದು, ನಾನ್ ಶಾಂತಿ ದೂತ ಅಂತ ಹೇಳ್ಕೊಂಡು. ಸೊ ಈ ಶಾಂತಿ ಮಾತುಕತೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಮಾತುಕತೆಯನ್ನ ನಮ್ಮ ಸನ್ಮಾನ್ಯ ಡೊನಾಲ್ಡ್ ಟ್ರಂಪ್ ಅವರು ವಹಿಸ್ತಾ ಇದ್ದಾರೆ. ಇಲ್ಲ, ಅವ್ರು ಇವಾಗ ಸದ್ಯಕ್ಕೆ ವಹಿಸಿಲ್ಲ, ನೇಪಥ್ಯದಲ್ಲಿ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ಮಾತುಕತೆ ಇದು, ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಈಗ ಈಜಿಪ್ಟ್ ನಲ್ಲಿ ನಡೀತಾ ಇದೆ ಮಾತುಕತೆ. ಏನಂದ್ರೆ 3 ಇದನ್ನ ಹೇಳಿದ್ದಾರೆ. ಒಂದು ಕದನ ವಿರಾಮ ಘೋಷಿಸೋದು, ಇನ್ನೊಂದು ಹಮಾಸ್ ಉಗ್ರರು ಅಕ್ಟೋಬರ್ 7ಕ್ಕೆ ನಿಮಗೆ ಗೊತ್ತು 2 ವರ್ಷ ಆಯಿತು. ಈ 2 ವರ್ಷದ ಹಿಂದೆ ಏನು ಇಸ್ರೇಲ್ನಿಂದ ಒತ್ತೆಯಾಳುಗಳನ್ನ ತಗೊಂಡೋಗಿ ಇಟ್ಕೊಂಡಿದಾರಲ್ಲ, ಸೊ ಅವರನ್ನೆಲ್ಲ ಬಿಡುಗಡೆ ಮಾಡೋದು ಒಂದು. 3ನೇದು ಇಸ್ರೇಲಿ ಕಾರಾಗೃಹಗಳಲ್ಲಿರುವಂತಹ ಪ್ಯಾಲೆಸ್ಟೈನ್ ಜನರನ್ನೆಲ್ಲ ಬಿಡುಗಡೆ ಮಾಡಬೇಕು, ಬೇಷರತ್ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏತನ್ಮಧ್ಯೆ ಜೆರುಸಲೇಮ್ನಲ್ಲಿ ಎಲ್ಲ ಜೋರು ಪ್ರತಿಭಟನೆ ನಡೀತಾ ಇದೆ. ಏನಂದ್ರೆ ನಮ್ಮ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿಸಿ, 2 ವರ್ಷ ಆಯ್ತು, ನಮ್ಮ ಕುಟುಂಬದವರು ಜೀವ ಇದ್ದಾರೋ ಇಲ್ವೋ ನಮಗೇನು ಗೊತ್ತಿಲ್ಲ, ಕಳಿಸಿ ಅಂತ. ಇನ್ನು ಗಾಜಾದಲ್ಲಿ ನಡೀತಿರೋ ನರಮೇಧ ಅಂತೂ ನಾವು ಕಂಡು ಕೇಳರಿಯದ ನರಮೇಧ. ಅದು ಯಾವಾಗ್ಲೋ ಯಾವುದೋ ಇದರಲ್ಲಿ ಚರಿತ್ರೆ ಯಾವುದೋ ಕರಾಳ ಪುಟಗಳಲ್ಲಿ ದಾಖಲಾಗಿರ್ಬೋದು, ಇವಾಗ ಮತ್ತೆ ಇದು ಮರುಕಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಬಟ್ ಇವ್ರು ಮಾತ್ರ ಇವಾಗಲೇ ಪಾಕಿಸ್ತಾನದವರು ಈ ಶಿಫಾರಸ್ ಮಾಡಿದ್ದಾರೆ, ನೆಕ್ಸ್ಟ್ ಅರಬ್ ವರ್ಲ್ಡ್ ಕೂಡ ಶಿಫಾರಸ್ ಮಾಡ್ಲಿ ಅಂತ ಹೇಳಿನೇ ಇವರು ಬಹಳ ಏನು ಕಾತರದಿಂದ ಇದನ್ನ ಮಾಡ್ತಾ ಇದ್ದಾರೆ. ಫಿಸಿಕ್ಸ್ ನೊಬೆಲ್ ಅವಾರ್ಡ್ ಆಯ್ತು, ಕೆಮಿಸ್ಟ್ರಿ ಇದಾಯ್ತು, ಈಗ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಈಗ ನೆಕ್ಸ್ಟ್ ಏನೋ ಲಿಟ್ರೇಚರ್, ಆಮೇಲೆ ಪೀಸ್ ಇವ್ರಿಗೇನೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಬ್ಬಾಮ ತಗೊಂಡ್ಮೇಲೆ ನಾನೇನ್ ಕಮ್ಮಿ ಅಂತ ಹೇಳ್ಕೊಂಡು ಇವರು ಬಹಳ ಅಂದ್ಕೊಂಡಿದ್ದಾರೆ. ಸ್ವಯಂ ಘೋಷಿತ ಶಾಂತಿ ದೂತ. ನೋಡೋಣ ಎಲ್ಲಿವರೆಗೂ ಹೋಗುತ್ತಿದ್ದು ಅಂತ ಹೇಳಿ. ಖಂಡಿತವಾಗ್ಲು. ಸೊ ಈಗ ನಾವು ಕೊನೆಯದಾಗಿ ಕಥೆಯ ವಿಚಾರಕ್ಕೆ ಬರೋದಾದ್ರೆ, ಆಗ್ಲೇ ಈ ಕತೆ ಕೂಡ ಈ ಸರಿದು
ಕರಾಳನೆ ಅಂತಾನೆ ಹೇಳಬಹುದು. ಹಾಗೆ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಆಧರಿಸಿದ್ದು ಇದು 2019ರಲ್ಲಿ ನಡೆದಿದ್ದು. ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗಡಿ ಜಿಲ್ಲೆಯಾಗಿರುವಂತಹ ಬೆಳಗಾವಿಯ ಕುಡಚಿ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮ. ನಾವು ಪೋಸ್ಕೋ ಕಾಯ್ದೆ ಅಡಿ ಬರೋದ್ರಿಂದ ಈ ಒಂದು ಘಟನೆ, ನಾವು ಇದರ ಹೆಸರನ್ನೆಲ್ಲ ಹೇಳೋ ಹಾಗಿಲ್ಲ, ಸಂತ್ರಸ್ತೆಯ ಹೆಸರನ್ನು ಹೇಳೋ ಹಾಗಿಲ್ಲ. ಇದು ಒಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿ, ಒಂದು 6 ವರ್ಷ ಈ ಮಗುಗೆ ವಯಸ್ಸು. ಹೊಲ ಮನೆ ಇವರದ್ದು. ಮನೆಯಿಂದ ಅಪ್ಪ ಹೊಲಕ್ಕೆ ಹೋಗಿರ್ತಾರೆ, ಕೃಷಿ ಕುಟುಂಬ ಇದು. ಅಪ್ಪ ಹೊಲಕ್ಕೆ ಹೋಗಿರ್ತಾಳೆ, ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ನಂಗೊಂದು ಚಾಕ್ಲೇಟ್ ಬೇಕು, ತೊಗೊಂಡು ಬರ್ತೀನಿ ಅಂತ ಹೇಳಿ ಅಮ್ಮಂಗೆ ಹೇಳ್ಬಿಟ್ಟು ಹೋಗ್ತಾಳೆ. 6 ವರ್ಷದ ಮಕ್ಕಳು, ಗ್ರಾಮಾಂತರ ಪ್ರದೇಶದಲ್ಲಿ ಏನು ಒಂಥರ ಫ್ರೀಡಮ್ ಇದೆ. ಸೊ ಹೋದ್ರು, ಹಾಗಂತ ಸಿಟಿನಲ್ಲೇನಿಲ್ಲ ಅಂತಲ್ಲ, ಎಲ್ಲ ಕಡೆನೂ ಇದೆ ಮಕ್ಕಳಿಗೆ. ಸೊ ಅವ್ರು ಹೋದ್ರು, ಆ ಮಗು ಹೋಯ್ತು. ಹೋಗಿ ತಗೊಂಡು ಅವಳೇನು ಅನ್ಕೊಂಡ್ಳು, ಅಮ್ಮ ಏನು ಅನ್ಕೊಂಡ್ಳು, ಮೋಸ್ಟ್ಲಿ ಅವಳು ಚಾಕ್ಲೇಟ್ ತಗೊಂಡು ಸ್ಟ್ರೈಟ್ ಅಪ್ಪನ ಹತ್ರ ಹೋಗಿದ್ದಾಳೆ. ಸಾಮಾನ್ಯ ಮಗಳು ಅಪ್ಪನ ಹತ್ರ ಹೋಗಿ ಅಪ್ಪ ಮಗಳು ಇಬ್ಬರು ಒಟ್ಟಿಗೆ ಕೆಲಸ ಏನು ಹೊಲದ ಕೆಲಸ ಮುಗಿಸಿ ಬರೋದು. ಎಷ್ಟೊತ್ತಾದ್ರೂ ಬರಲಿಲ್ಲ. ಆಮೇಲೆ ನೋಡಿದ್ರೆ ಅಪ್ಪ ಒಬ್ಬರೇ ಬರ್ತಾರೆ. ಎಲ್ಲಿ ಅವಳು ಅಂದೆ. ಅವಳು ಅಪ್ಪನೂ ಬರ್ತಿದ್ದಂಗೆ ಮಗಳ ಹೆಸರು ಕುಕ್ಕೊಂಡು ಬರ್ತಾರೆ. ಆಗ ಯಾಕೆ ಅವಳು ನಿಮ್ಮ ಹತ್ರ ಬಂದಿಲ್ವ? ಇಲ್ವಲ್ಲ, ಬಂದಿಲ್ಲ ಅಂತ ಹೇಳ್ತಾರೆ. ಹೌದಾ, ಏನಾಯ್ತು ಅಂತ ಅವಾಗ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಮಗಳನ್ನ. ಕೊನೆಗೆ ಪೊಲೀಸ್ಗೆ ವಿಷಯ ಮುಟ್ಟಿಸ್ತಾರೆ. ರಾತ್ರಿ ವಿಷಯ ಮುಟ್ಟಿಸಿದಾಗ ಕುಡಚಿ ಠಾಣೆಗೆ ಹೋಗುತ್ತೆ ಅದು ವಿಷಯ. ಅವರು ಏನು ಮಾಡ್ಕೊಳ್ತಾರೆ, ಕೇಸ್ ದಾಖಲಿಸಲ್ಲ. ಆದರೆ ಗಿರಿಮಲ್ಲಪ್ಪ ಅಂತ PSI ಇರ್ತಾರೆ. ಅವಾಗ ಅವರು ಕೇಸ್ ದಾಖಲಿಸ್ಕೊಳ್ಳಲ್ಲ, ಅದ್ರ ಹುಡುಕಾಟ ಪ್ರಾರಂಭಿಸ್ಬಿಡ್ತಾರೆ. ಪ್ರಾರಂಭಿಸಿ ಆಗ್ಲೇ ಇವ್ರಿಗೆ ಯಾರು ನಿಂಬರ್ಗಿ ಅವರು ಅವಾಗ SP ಆಗಿರ್ತಾರೆ. ಅವರಿಗೆ ವಿಷಯ ಮುಟ್ಟಿಸ್ತಾರೆ. ಅವರು ಅಷ್ಟೇ ಕೇಸ್ ದಾಖಲಿಸ್ಕೊಳ್ಳಲ್ಲ ಇಮಿಡಿಯೇಟ್ ಆಗಿ. ಅದ್ರ ಬದಲು ಡಾಗ್ ಸ್ಕ್ವಾಡ್ ಅನ್ನು ಕಳಿಸ್ತಾರೆ. ಎಷ್ಟು ಪೊಲೀಸರು ಮಾಡಿದ್ದ ಒಂದು ಸಮಯ ಪ್ರಜ್ಞೆ, ಅವ್ರ ಮೆರೆದ ಸಮಯ ಪ್ರಜ್ಞೆ ಇದೆಯಲ್ಲ, ಅದರಿಂದಾಗಿ ನೋಡಿ ಡಾಗ್ ಸ್ಕ್ವಾಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋದ್ರು. ಆ ಚಾಕ್ಲೇಟ್ ಅಂಗಡಿಗೆ ಹೋಗ್ಬಿಟ್ಟು ಮಗು ಚಾಕ್ಲೇಟ್ ತಗೊಳ್ಲಿಕ್ಕೆ ಬಂತ, ಹೌದು ಆಗ್ಲೇ ಹೋಗ್ಬಿಟ್ಲಲ್ಲ ಅಂತ ಹೇಳಿದ. ಅವಳು ಹೋಗಿದ್ದಾಳೆ, ಚಾಕ್ಲೇಟ್ ತಗೊಂಡಿದ್ದಾಳೆ. ಆಮೇಲೆ ಎಲ್ಲಿ ಕ್ಯಾಮ್ರಾ ಇಲ್ವಲ್ಲಪ್ಪ, ಹಳ್ಳಿ ಅಲ್ವಾ ರೋಡಲ್ಲಿ. ಆಮೇಲೆ ಎಲ್ಲಿ ಹೋದ್ಲು ಮಗು, ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ನಾಯಿಗಳು ಬಂದಿದ್ದು, ಡಾಗ್ ಸ್ಕ್ವಾಡ್ ಶ್ವಾನಗಳು ಬಂದವೆ. ಏನ್ ಮಾಡ್ತವೆ, ಫಸ್ಟ್ ಇವ್ರ ಮನೆಯಿಂದ ಹೊರಟು ಚಾಕ್ಲೇಟ್ ಅಂಗಡಿಗೆ ಬರುತ್ತವೆ. ಚಾಕ್ಲೇಟ್ ಅಂಗಡಿಯಿಂದ ಬಂದು ಸ್ಟ್ರೈಟ್ ಪಕ್ಕದ ಮನೆ ಹತ್ರ ಹೋಗ್ತವೆ. ನೆರೆಯಲ್ಲಿದ್ದಂಥ ಮನೆಗೆ ಹೋಗ್ತವೆ. ನೆರೆ ಹೊರೆಯಾಗಿದ್ದು ಹೆಂಗೆ ಅಂದ್ರೆ, ಹೋಗಿ ಪಕ್ಕದ ಮನೆಗೆ ಹೋಗ್ತವೆ. ಅಲ್ಲಿಂದ ಬಾವಿ ಹತ್ರ ಹೋಗ್ತಾರೆ. ಅಲ್ಲೊಂದು ಸಮೀಪದಲ್ಲಿದ್ದ ಒಂದು ಬಾವಿ ಹತ್ರ ಹೋಗುತ್ತೆ. ಆಗ ಇವರು ಯಾವಾಗ ಈ ನೆರೆ ಮನೆಗೆ ಯಾವಾಗ ಹೋಯ್ತೋ, ಇವರು ಪೊಲೀಸ್ ಹೋಗಿ ಆ ನೆರೆ ಮನೆಯಲ್ಲಿ ಇದ್ದಂಥವನನ್ನ ಹಿಡಿತಾರೆ. ಅಮ್ಮ ಮಗ ಇಬ್ರು ವಾಸ ಇರ್ತಾರೆ. ಇವನಿಗೆ ಮದುವೆ ಆಗಿಲ್ಲ. ಅಮ್ಮ ಹೊರಗೆ ಹೋಗಿರ್ತಾಳೆ. ಇವನೇನು ಮಾಡ್ತಾನೆ, ಆ ಚಾಕ್ಲೇಟ್ ಹಿಡ್ಕೊಂಡು ಬರ್ತಾ ಇದ್ದಿದ್ದು ಹುಡುಗಿಗೆ, ನನ್ನ ಹತ್ರ ಇನ್ನೂ ದೊಡ್ಡ ತುಂಬ ಚಾಕ್ಲೇಟ್ಸ್ ಇದೆ ನಮ್ಮ ಮನೇಲಿ, ಬಾ ಕೊಡ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಹೋದ್ರೆ ಅಲ್ಲಿ ಮನೆಗೆ ಹೋದ್ಮೇಲೆ ಅವಳ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದಾನೆ. ಕೂಗ್ತಾಳೆ ಮಗು. ಆ ಮಗು ಅಷ್ಟು ಜೋರಾಗಿ ಬಾಯಿ ಬಡಿಯೋದು ನೋಡ್ಬಿಟ್ಟು ಇವನು ಸ್ವಲ್ಪ ಗಾಬರಿ ಬಿದ್ದು ಕೊನೆಗೆ ಇವನು ಅವಳಿಗೆ ಕುತ್ತಿಗೆ ಒತ್ಬಿಡ್ತಾನೆ. ಉಸಿರಾಟ ನಿಲ್ಲಿಸ್ಬಿಡುತ್ತೆ ಮಗು. ಇವನು ಆವಾಗ ಹೌಹಾರ್ತಾನೆ, ಜೀವ ಹೊಟ್ಟೋಯ್ತು, ಏನು ಮಾಡಲಿ ಅಂತ ಹೇಳಿ ಅಮ್ಮಂದೊಂದು ಸೀರೆ ತೊಗೊಂಡು ಆ ಸೀರೆನೆಲ್ಲ ಮಗುನ ಕಟ್ಟಿ, ಒಂದು ತುದಿಗೆ ಮಗುನ ಕಟ್ಟಿ, ಇನ್ನೊಂದು ತುದಿಗೆ ಕಲ್ಲನ್ನು ಕಟ್ಟಿ ಬಾವಿಗೆ ಎಸ್ಬಿಡ್ತಾನೆ ಮಗುನ. ಇವನು ಯಾರಿಗೂ ಬಾಯಿ ಬಿಡಲ್ಲ. ಆಗ ಯಾವಾಗ ಪೊಲೀಸರು ಹಿಡಿದು ಸರಿ 4 ಕೊಟ್ಟು ಬಾಯಿ ಬಿಡಿಸ್ತಾರೆ, ಆವಾಗ ಹೀಗೆ ಅಂತ ಹೇಳ್ತಾನೆ, ಡಾಗ್ ಸ್ಕ್ವಾಡ್ ಕಂಡು ಹಿಡಿದಿದ್ದು ಇದನ್ನು, ಆರೋಪಿ ಯಾರು ಅಂತೇಳಿ. ಆಮೇಲೆ ಇವನಿಗೆ ಕೋರ್ಟು ಇತ್ತೀಚೆಗೆ ಕಳೆದ ವಾರ ಇದು ಏನಾಯಿತು, ಗಲ್ಲು ಶಿಕ್ಷೆ ವಿಧಿಸಿ 10 ಲಕ್ಷ ರೂಪಾಯಿಯ ಒಂದು ದಂಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪ್ರಶ್ನೆ ಅದಲ್ಲ, ನಮಗೆ ಒಂಥರ ಉಸಿರು, ನನಗೂ ಹಾಗೆ ಆಯಿತು. ಸ್ವಲ್ಪ ಜೋರಾಗಿ ತಗೋಬೇಕು. ಹೇಗೆ ಒಂದು ಮಗು ಗೊತ್ತಿಲ್ಲದೇನೆ ಚಾಕ್ಲೇಟ್ ತಗೊಳಕ್ಕೆ ಅಂತ ಹೋಗಿ ಮಗು ಜೀವ ಕಳ್ಕೊಂಡ್ಬಿಡ್ತಲ್ಲ, ಅದು ದೈಹಿಕ ಹಿಂಸೆಯನ್ನು ಅನುಭವಿಸಿ ಜೀವ ಕಳ್ಕೊಳ್ತಲ್ಲ, ಅದು ಒಂಥರ ಬೇಸರ ಅನ್ನೋಕ್ಕಿಂತ ಆಘಾತಕಾರಿ. ಇದು ಮಕ್ಕಳಿಗೆ, ಮಕ್ಕಳ ಜೀವಕ್ಕೆ ಬೆಲೆ ಇಲ್ಲ. ಕಾಫ್ ಸಿರಪ್ ಅದನ್ನು ನೋಡಿದ್ರೆ ಹೆಣ್ಮಕ್ಳ ಜೀವಕ್ಕಂತೂ ಇನ್ನೂ ಬೆಲೆ ಇಲ್ಲ ಅಂಥೇಳಿ ಯಾವ್ಯಾವ ಕಡೆಯಿಂದ ನೋಡಿ, ಪಕ್ಕದ ಮನೆಯವರು ನಾವು ನಂಬಿರ್ತೀವಿ ಅಂಥವರು ಕೂಡ
ಸೇಫ್ ಇಲ್ಲ, ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಇದು ಏನಾಯ್ತು. ಈ ಕಳೆದ ವಾರ ಈ ತೀರ್ಪು ಬರ್ತಿದ್ದ ಹಾಗೇನೆ ಇಡೀ ಊರಿನ ಜನ ಕೈಯಲ್ಲಿ ಮೊಂಬತ್ತಿ ಹಿಡಿದು ತಮ್ಮ ಊರಿನ ಮಗುವಿನ ಅಂದರೆ ಆ ಮಗು ಅದು ಆ ಮಗುವಿನ ಒಂದು ಸಾವಿಗೆ ಏನೋ ಅನ್ಟೈಮ್ಲಿ ಡೆತ್ ಹೇಳ್ತೀವಲ್ಲ, ಅದಕ್ಕೆ ಒಂದು ಏನು ದುಃಖ ವ್ಯಕ್ತಪಡಿಸ್ತಾ ಅದ್ರ ಜೊತೆಗೆ ಕ್ಯಾಂಡಲ್ ಮೊಂಬತ್ತಿ ಏನು ಬೆಳಗಿಸ್ಕೊಂಡು ಇಡೀ ಊರು ತುಂಬ ಮೆರವಣಿಗೆ ಮಾಡಿ ಕೊನೆಗೆ ಆ ಕಾರ್ಯಕ್ರಮದ ಒಂದು ವೇದಿಕೆಗೆ ಬರ್ತಾರೆ. ಅಲ್ಲಿ ಹೀಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಅಲ್ಲಿ ಆಯೋಜಿತವಾಗಿದ್ದಂಥ ಸಮಾರಂಭದಲ್ಲಿ ಇವರು ಗಿರಿಮಲ್ಲಪ್ಪ ಅವರು ಮಾತಾಡ್ತಾರೆ, ಕಣ್ಣೀರು ಹಾಕ್ತಾರೆ. ಯಾರಿಗೆ ಆಗಲಿ ಅಷ್ಟು ಚಿಕ್ಕ ಮಗು 6ನೇ ವಯಸ್ಸಿಗೆ ಈ ಥರದ ಒಂದು ದುರಂತಕ್ಕೆ ಒಳಗಾಯ್ತು ಅಂತ ಹೇಳಿದ್ರೆ ಬಹಳ ಬೇಜಾರು. ಕಣ್ಣೀರು ಹಾಕಿ ಹೇಳ್ತಾರೆ, ಇದು ಇಲ್ಲಿಗೆ ಕೊನೆಗೊಳ್ಳಿ, ಇನ್ನು ಇಂಥ ಒಂದು ಪ್ರಕರಣಗಳು ಘಟಿಸಬಾರ್ದು ಅಂಥೇಳಿ. ಅದಕ್ಕೆ ಜಡ್ಜ್ ಅವರು ಕೂಡ ಇದು ಪಾಠ ಕಲಿಸ್ಬೇಕು ಅಂತಲೇ ನೇಣು ಶಿಕ್ಷೆಯನ್ನು ಗಲ್ಲು ಶಿಕ್ಷೆಯನ್ನು ವಿಧಿಸಿ 10 ಲಕ್ಷ ರೂಪಾಯಿಗಳ ಒಂದು ದಂಡವನ್ನು ಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಎಲ್ಲ ಅತ್ಯಾಚಾರಿಗಳಿಗೂ ಆಗಬೇಕು, ಎಲ್ಲರಿಗೂ ಇದು ಅಪ್ಲೈ ಆಗಬೇಕು. ಇದು ಒಂದು ಪ್ರೆಸಿಡೆನ್ಸ್. ದಿಸ್ ಶುಡ್ ಬಿ ಸೆಟ್ ಆಸ್ ಕನ್ಸಿಡರ್ಡ್ ಆಸ್ ಅ ಪ್ರೆಸಿಡೆನ್ಸ್ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಒಂದೊಂಥರ ದೀರ್ಘವಾದ ನಿಟ್ಟುಸಿರಿನ ಜೊತೆ ಈ ಕಾರ್ಯಕ್ರಮವನ್ನು ನಾವು ಮಾತುಕತೆಯನ್ನು ಮುಕ್ತಾಯಗೊಳಿಸೋಣ. ಶುಭ, ಇವತ್ತು ನಾನೇ ಹೇಳ್ತಾ ಇದ್ದೀನಿ ಈ ಒಂದು ಇದನ್ನು. ಯಾಕೆಂತ ಹೇಳಿದ್ರೆ ಅದು ಆ ಹೊಟ್ಟೆಯಲ್ಲಿ ಆ ಒಂದು ಸಂಕಟ ನಮಗೆ ಇಷ್ಟು ಕೇಳುಗರಿಗೆ, ನಾವು ಇಷ್ಟು ದೂರದಲ್ಲಿ ಇರೋರಿಗೆ ಹೀಗಿರ್ಬೇಕಾದ್ರೆ ಇನ್ನಲ್ಲಿ ಅದು PSI ಅವರು ಕಣ್ಣೀರ್ಗರ್ದಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಅಂದರೆ ಮಾನವೀಯ ಒಂದು ಸಂವೇದನೆಯುಳ್ಳ ಯಾವುದೇ ಜೀವಿ ಆದ್ರೂ ಅದು ಹರ್ಟ್ ಆಗೇ ಆಗುತ್ತೆ ಅಂಥೇಳಿ ಇದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ಬೋದು ಅಂತ ಹೇಳೋಣ. ಖಂಡಿತವಾಗ್ಲೂ ಮುಂದಿನ ವಾರ ಮತ್ತೆ ಇದೇ ರೀತಿಯ ಒಂದು ಕುತೂಹಲಭರಿತ ಹಾಗೂ ಮಾಹಿತಿ ಪೂರ್ಣ ಮಾತುಕತೆಯೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀವಿ. ನಾನು ಶಾಂತಲಾ ಹಾಗೂ ಶುಭ KB ಅವರೊಂದಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ ವೀಕ್ಷಕರಿಗೆ.